ಐಪಿಎಲ್ 2026ರ 41ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಹೀನಾಯ ಸೋಲು ಅನುಭವಿಸಿತು. ಮೊದಲು ಬ್ಯಾಟ್ ಮಾಡಿದ ಮುಂಬೈ ತಂಡವು 243 ರನ್ ಗಳಿಸಿತು. ವಿಶ್ವಶ್ರೇಷ್ಠ ಬೌಲರ್ಗಳನ್ನು ಹೊಂದಿರುವ ಮುಂಬೈಗೆ ಈ ಪಂದ್ಯದಲ್ಲಿ ಗೆಲುವು ಖಚಿತ ಎಂದೇ ನಂಬಲಾಗಿತ್ತು. ಆದರೆ ಹೈದರಾಬಾದ್ ತಂಡವು 8 ಎಸೆತಗಳು ಬಾಕಿ ಇರುವಾಗಲೇ ಗುರಿಯನ್ನ ಬೆನ್ನಟ್ಟಿತು. ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ನ ಪ್ರಮುಖ ವೇಗಿ ಜಸ್ಪ್ರೀತ್ ಬುಮ್ರಾ ತೀವ್ರ ಮುಜುಗರಕ್ಕೆ ಒಳಗಾದರು. ಬುಮ್ರಾ ಅವರನ್ನ ವಿಶ್ವದ ಅತ್ಯುತ್ತಮ ವೇಗಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಆದರೆ ಅವರು ಐಪಿಎಲ್ 2026ರಲ್ಲಿ ಕಷ್ಟಪಡ್ತಾ ಇದ್ದಾರೆ. ಜಸ್ಪ್ರೀತ್ ಬುಮ್ರಾ ತಮ್ಮ 4 ಓವರ್ನಲ್ಲಿ 54 ರನ್ ಬಿಟ್ಟುಕೊಟ್ರು. ಅವರು ತಮ್ಮ ಮೊದಲ ಓವರ್ನಲ್ಲಿ 14 ರನ್ ಬಿಟ್ಟುಕೊಟ್ರು. ಅದರಲ್ಲಿ 4 ಲೆಗ್ ಬಾಯ್ಗಳು, ಆದರೆ ಅವುಗಳು ಅವರ ಖಾತೆಗೆ ಸೇರಲಿಲ್ಲ. ಬುಮ್ರಾ ತಮ್ಮ 2ನೇ ಓವರ್ನಲ್ಲಿ 2 ಸಿಕ್ಸರ್ ಮತ್ತು 1 ಬೌಂಡ್ರಿ ಸೇರಿದಂತೆ 18 ರನ್ ಬಿಟ್ಟುಕೊಟ್ರು. 3ನೇ ಓವರ್ನಲ್ಲಿ 13 ರನ್ ಮತ್ತು 4ನೇ ಓವರ್ನಲ್ಲಿ 13 ರನ್ ಕೊಟ್ಟರು. ಹೀಗಾಗಿ ಬುಮ್ರಾ 4 ಓವರ್ಗಳಲ್ಲಿ 54 ರನ್ ಬಿಟ್ಟುಕೊಟ್ಟರು. ಮುಂಬೈ ಇಂಡಿಯನ್ಸ್ನ ತವರು ಮೈದಾನವಾದ ವಾಂಖಡೆ ಕ್ರೀಡಾಂಗಣದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಅತ್ಯಂತ ದುಬಾರಿ ಸ್ಪೆಲ್ ಇದು. ಇವರು ಇದಕ್ಕೂ ಮೊದಲು 11 ವರ್ಷಗಳ ಹಿಂದೆ 2015ರಲ್ಲಿ ವಾಂಖಡೆಯಲ್ಲಿ ಆರ್ಸಿಬಿ ವಿರುದ್ಧ 52 ರನ್ಗಳನ್ನು ಬಿಟ್ಟುಕೊಟ್ಟಿದ್ರು. ಒಟ್ಟಾರೆ ಟಿ20 ಕ್ರಿಕೆಟ್ನಲ್ಲಿ ಇದು ಬುಮ್ರಾ ಅವರ 4ನೇ ಅತ್ಯಂತ ದುಬಾರಿ ಸ್ಪೆಲ್ ಆಗಿದೆ. ಈ ವರ್ಷ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅವರು ತಮ್ಮ ಅತ್ಯಂತ ದುಬಾರಿ ಸ್ಪೆಲ್ ಅನ್ನು ಎಸೆದರು. ಐಪಿಎಲ್ 2026ರ 41ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಹೀನಾಯ ಸೋಲು ಅನುಭವಿಸಿತು. ಮೊದಲು ಬ್ಯಾಟ್ ಮಾಡಿದ ಮುಂಬೈ ತಂಡವು 243 ರನ್ ಗಳಿಸಿತು. ವಿಶ್ವಶ್ರೇಷ್ಠ ಬೌಲರ್ಗಳನ್ನು ಹೊಂದಿರುವ ಮುಂಬೈಗೆ ಈ ಪಂದ್ಯದಲ್ಲಿ ಗೆಲುವು ಖಚಿತ ಎಂದೇ ನಂಬಲಾಗಿತ್ತು. ಆದರೆ ಹೈದರಾಬಾದ್ ತಂಡವು 8 ಎಸೆತಗಳು ಬಾಕಿ ಇರುವಾಗಲೇ ಗುರಿಯನ್ನ ಬೆನ್ನಟ್ಟಿತು. ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ನ ಪ್ರಮುಖ ವೇಗಿ ಜಸ್ಪ್ರೀತ್ ಬುಮ್ರಾ ತೀವ್ರ ಮುಜುಗರಕ್ಕೆ ಒಳಗಾದರು. ಬುಮ್ರಾ ಅವರನ್ನ ವಿಶ್ವದ ಅತ್ಯುತ್ತಮ ವೇಗಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಆದರೆ ಅವರು ಐಪಿಎಲ್ 2026ರಲ್ಲಿ ಕಷ್ಟಪಡ್ತಾ ಇದ್ದಾರೆ. ಜಸ್ಪ್ರೀತ್ ಬುಮ್ರಾ ತಮ್ಮ 4 ಓವರ್ನಲ್ಲಿ 54 ರನ್ ಬಿಟ್ಟುಕೊಟ್ರು. ಅವರು ತಮ್ಮ ಮೊದಲ ಓವರ್ನಲ್ಲಿ 14 ರನ್ ಬಿಟ್ಟುಕೊಟ್ರು. ಅದರಲ್ಲಿ 4 ಲೆಗ್ ಬಾಯ್ಗಳು, ಆದರೆ ಅವುಗಳು ಅವರ ಖಾತೆಗೆ ಸೇರಲಿಲ್ಲ. ಬುಮ್ರಾ ತಮ್ಮ 2ನೇ ಓವರ್ನಲ್ಲಿ 2 ಸಿಕ್ಸರ್ ಮತ್ತು 1 ಬೌಂಡ್ರಿ ಸೇರಿದಂತೆ 18 ರನ್ ಬಿಟ್ಟುಕೊಟ್ರು. 3ನೇ ಓವರ್ನಲ್ಲಿ 13 ರನ್ ಮತ್ತು 4ನೇ ಓವರ್ನಲ್ಲಿ 13 ರನ್ ಕೊಟ್ಟರು. ಹೀಗಾಗಿ ಬುಮ್ರಾ 4 ಓವರ್ಗಳಲ್ಲಿ 54 ರನ್ ಬಿಟ್ಟುಕೊಟ್ಟರು. ಮುಂಬೈ ಇಂಡಿಯನ್ಸ್ನ ತವರು ಮೈದಾನವಾದ ವಾಂಖಡೆ ಕ್ರೀಡಾಂಗಣದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಅತ್ಯಂತ ದುಬಾರಿ ಸ್ಪೆಲ್ ಇದು. ಇವರು ಇದಕ್ಕೂ ಮೊದಲು 11 ವರ್ಷಗಳ ಹಿಂದೆ 2015ರಲ್ಲಿ ವಾಂಖಡೆಯಲ್ಲಿ ಆರ್ಸಿಬಿ ವಿರುದ್ಧ 52 ರನ್ಗಳನ್ನು ಬಿಟ್ಟುಕೊಟ್ಟಿದ್ರು. ಒಟ್ಟಾರೆ ಟಿ20 ಕ್ರಿಕೆಟ್ನಲ್ಲಿ ಇದು ಬುಮ್ರಾ ಅವರ 4ನೇ ಅತ್ಯಂತ ದುಬಾರಿ ಸ್ಪೆಲ್ ಆಗಿದೆ. ಈ ವರ್ಷ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅವರು ತಮ್ಮ ಅತ್ಯಂತ ದುಬಾರಿ ಸ್ಪೆಲ್ ಅನ್ನು ಎಸೆದರು. ಐಪಿಎಲ್ 2026ರ 41ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಹೀನಾಯ ಸೋಲು ಅನುಭವಿಸಿತು. ಮೊದಲು ಬ್ಯಾಟ್ ಮಾಡಿದ ಮುಂಬೈ ತಂಡವು 243 ರನ್ ಗಳಿಸಿತು. ವಿಶ್ವಶ್ರೇಷ್ಠ ಬೌಲರ್ಗಳನ್ನು ಹೊಂದಿರುವ ಮುಂಬೈಗೆ ಈ ಪಂದ್ಯದಲ್ಲಿ ಗೆಲುವು ಖಚಿತ ಎಂದೇ ನಂಬಲಾಗಿತ್ತು. ಆದರೆ ಹೈದರಾಬಾದ್ ತಂಡವು 8 ಎಸೆತಗಳು ಬಾಕಿ ಇರುವಾಗಲೇ ಗುರಿಯನ್ನ ಬೆನ್ನಟ್ಟಿತು. ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ನ ಪ್ರಮುಖ ವೇಗಿ ಜಸ್ಪ್ರೀತ್ ಬುಮ್ರಾ ತೀವ್ರ ಮುಜುಗರಕ್ಕೆ ಒಳಗಾದರು. ಬುಮ್ರಾ ಅವರನ್ನ ವಿಶ್ವದ ಅತ್ಯುತ್ತಮ ವೇಗಿಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಆದರೆ ಅವರು ಐಪಿಎಲ್ 2026ರಲ್ಲಿ ಕಷ್ಟಪಡ್ತಾ ಇದ್ದಾರೆ. ಜಸ್ಪ್ರೀತ್ ಬುಮ್ರಾ ತಮ್ಮ 4 ಓವರ್ನಲ್ಲಿ 54 ರನ್ ಬಿಟ್ಟುಕೊಟ್ರು. ಅವರು ತಮ್ಮ ಮೊದಲ ಓವರ್ನಲ್ಲಿ 14 ರನ್ ಬಿಟ್ಟುಕೊಟ್ರು. ಅದರಲ್ಲಿ 4 ಲೆಗ್ ಬಾಯ್ಗಳು, ಆದರೆ ಅವುಗಳು ಅವರ ಖಾತೆಗೆ ಸೇರಲಿಲ್ಲ. ಬುಮ್ರಾ ತಮ್ಮ 2ನೇ ಓವರ್ನಲ್ಲಿ 2 ಸಿಕ್ಸರ್ ಮತ್ತು 1 ಬೌಂಡ್ರಿ ಸೇರಿದಂತೆ 18 ರನ್ ಬಿಟ್ಟುಕೊಟ್ರು. 3ನೇ ಓವರ್ನಲ್ಲಿ 13 ರನ್ ಮತ್ತು 4ನೇ ಓವರ್ನಲ್ಲಿ 13 ರನ್ ಕೊಟ್ಟರು. ಹೀಗಾಗಿ ಬುಮ್ರಾ 4 ಓವರ್ಗಳಲ್ಲಿ 54 ರನ್ ಬಿಟ್ಟುಕೊಟ್ಟರು. ಮುಂಬೈ ಇಂಡಿಯನ್ಸ್ನ ತವರು ಮೈದಾನವಾದ ವಾಂಖಡೆ ಕ್ರೀಡಾಂಗಣದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಅತ್ಯಂತ ದುಬಾರಿ ಸ್ಪೆಲ್ ಇದು. ಇವರು ಇದಕ್ಕೂ ಮೊದಲು 11 ವರ್ಷಗಳ ಹಿಂದೆ 2015ರಲ್ಲಿ ವಾಂಖಡೆಯಲ್ಲಿ ಆರ್ಸಿಬಿ ವಿರುದ್ಧ 52 ರನ್ಗಳನ್ನು ಬಿಟ್ಟುಕೊಟ್ಟಿದ್ರು. ಒಟ್ಟಾರೆ ಟಿ20 ಕ್ರಿಕೆಟ್ನಲ್ಲಿ ಇದು ಬುಮ್ರಾ ಅವರ 4ನೇ ಅತ್ಯಂತ ದುಬಾರಿ ಸ್ಪೆಲ್ ಆಗಿದೆ. ಈ ವರ್ಷ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅವರು ತಮ್ಮ ಅತ್ಯಂತ ದುಬಾರಿ ಸ್ಪೆಲ್ ಅನ್ನು ಎಸೆದರು.